ಇವತ್ತು ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ ಈಗೋ. ಸೊ ಮೇಲ್ ಈಗೋ ಯಾವ ರೀತಿ ಟ್ರಿಗರ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು MBA ಇರಬೇಕಾದಾಗ ನಮ್ಮ HOD ಒಬ್ಬರಿದ್ರು, ಮಂಡ್ಯದವರು. ಅವರು ಒಂದು ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿದ್ರು. ಸೊ ಯಾವ ರೀತಿ ಪ್ರೆಸೆಂಟೇಷನ್ ಅಂತ ಅಂದರೆ, ಈಗ ಸ್ಮಾಲ್ ಬಿಸ್ನೆಸ್ಗಳಿರ್ತಾವಲ್ಲ, ಯಾರೋ ಒಂದು ಓನಾಗಿ ಬೇಕರಿ ಓಪನ್ ಮಾಡಿರ್ತಾರೆ, ಇಲ್ಲ ಹೋಟೆಲ್ ಓಪನ್ ಮಾಡಿರ್ತಾರೆ. ಸೊ ಅದ್ರ ಮೇಲೆ ಅವರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಅವರು ಯಾವಾಗ ಸ್ಟಾರ್ಟ್ ಮಾಡಿದ್ರು, ಯಾವ ರೀತಿ ಅವರು ಗ್ರೋ ಆಗ್ತಾ ಇದಾರೆ ಡೇ ಬೈ ಡೇ, ಅವ್ರ ಸ್ಟ್ರಗಲ್ಸ್ ಏನು, ಚಾಲೆಂಜಸ್ ಏನು ತಿಳ್ಕೊಂಡು ನೀವೊಂದು ಪ್ರೆಸೆಂಟೇಷನ್ ಸ್ಲೈಡ್ ಮಾಡಬೇಕು. ಅದನ್ನ ಇಡೀ ಕ್ಲಾಸ್ ರೂಮ್ ಮುಂದೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹೇಳಿದ್ರು. ಯಾರನ್ನು ನಾನ್ ಮಾಡಲ್ಲ ಹಂಗೆ ಹಿಂಗೆ ಅಂತಿದ್ರು. ಮೊದ್ಲೇ ನಾವ್ ಮಾಡೋದ್ನೇ ಮಾಡಲ್ಲ, ಇನ್ ಇವನ್ನೆಲ್ಲ ಎಲ್ ಮಾಡ್ತೀವಿ ಅಂತ ಅನ್ಬಿಟ್ಟು ನಾವೇ ಇಗ್ನೋರ್ ಮಾಡಿದ್ವಿ, ಸುಮ್ನಾದ್ವಿ. ಸರಿ ಅಂತ ಹಂಗೆ ಸ್ವಲ್ಪ ದಿನ ಆಯ್ತು, ಹಂಗೆ ಒಂದ್ ವಾರ ಆಯ್ತು. 2ನೇ ವಾರಕ್ಕೆ ಬಂದ್ಬಿಟ್ಟು ಯಾರ್ಯಾರು ಪ್ರೆಸೆಂಟೇಶನ್ ಮಾಡಿಲ್ಲ ಅವರೆಲ್ಲ ಎದ್ ನಿಂತ್ಕೊಡಿ ಅಂದ್ರು. ನಾವು ಮಾಡಿಲ್ಲ, ನಿಂತ್ಕೊಳ್ಳತ್ಲೆಗೆ ಅಂತ ನಿಂತ್ಕೊಂಡ್ವಿ. ನಾನು ನನ್ನ ಫ್ರೆಂಡು ಹೇಳ್ಬಿಟ್ರು. ಅವ್ರು ಎಲ್ರಿಗೂ ಬೈದಾದ್ಮೇಲೆ ನನ್ ಕಡೆ ಬಂದ್ರು. ಅಲ್ಲ ಕಣ, ಯಾಕೋ ಬರ್ತೀಯ ನಿಮ್ ಕಾಲೇಜಿಗೆ, ಏನಕ್ಕೆ ಅಪ್ಪ ಅಮ್ಮ ದುಡ್ಡೆಲ್ಲ ಯಾಕೆ ದಂಡ ಮಾಡ್ತೀರಾ, ವೇಸ್ಟ್ ಕ್ಯಾಂಡಿಡೇಟ್ಸ್ ನೀವೆಲ್ಲ, ನಾಲಾಯಕಾದ್ರೆ ಯಾಕೆ ಬರಕ್ ಹೋಗ್ತೀರಾ, MBA ಯಾಕೆ ಮಾಡ್ಬೇಕು ನೀವೆಲ್ಲ ಅನ್ಬಿಟ್ರು. ನನಗೆ ಒಂಥರ ಅದು ಟ್ರಿಗರ್ ಆಗೋಯ್ತು. ಈ ರೀತಿ ಅನ್ಬಿಟ್ರಲ್ಲ. ನೆಕ್ಸ್ಟ್ ಕ್ಲಾಸ್ ಮುಗಿದ್ ಕೂಡ್ಲೆ ಆಗ್ಲೇ ತಕ್ಷಣ ಮೊಬೈಲ್ ಅಲ್ಲೇನೆ ಕ್ಯಾನ್ ಓಪನ್ ಮಾಡಿ ನನ್ನ ಫ್ರೆಂಡಿಗೆ, ಮಗ ಏನೇ ಆಗ್ಲಿ ಪ್ರೆಸೆಂಟೇಶನ್ ಹೆಂಗ್ ಕೊಡ್ಬೇಕು ಅಂತ ಅಂದ್ರೆ ಗಾಬರಿ ಆಗ್ಬೇಕು HODನೇ, ಆ ರೀತಿ ಪ್ರೆಸೆಂಟೇಶನ್ ನಾನು ಕೊಡ್ತೀನಿ ಅಂತ. ಗೊತ್ತಿಲ್ಲ ನಾನು ಹೆಂಗ್ ಕೊಡ್ತೀನಿ ಅಂತ, ಆ ರೀತಿ ಹೇಳ್ದೆ ನಾನು. ಆ ರೀತಿ ಹೇಳ್ಬಿಟ್ಟು ಆ ರೀತಿ ನಾನು ಮಾಡ್ತೀನಿ ಅಂತ. ಆದ್ರೆ ಅವನು ತಲೆ ಕೆಡ್ಸ್ಕೊಳ್ಳಿಲ್ಲ, ನನ್ನ ಫ್ರೆಂಡು. ಅವನೇ ಬಾರ ಮಗ ನೋಡ ಬರ ಅಂತಂದ. ಆದ್ರೆ ನನಗೆ ಒಂಥರ ಅದು ಟ್ರಿಗರ್ ಆಗೋಯ್ತು ಅವ್ರು ಹೇಳಿದ ಮಾತುಗಳು. ಯಾಕೆ ಬರ್ತೀರಾ, ಅಪ್ಪ ಅಮ್ಮನ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ, ನೀವೆಲ್ಲ ಲಾಯಕ್ಕೆ ಇಲ್ಲ MBA ಮಾಡಕ್ಕೆ. ಮಗ ನಡಿ, ಈಗ ಸೀದಾ ಇಲ್ಲಿಂದ ಯಾವ್ದು ಲೋಕಲೈಸ್, ನಾನು ಯಾವ್ದಾದ್ರು ಒಂದು ಹೋಟೆಲ್ ಇಟ್ಕೊಂತೀನಿ, ನೀನು ಒಂದು ಹೋಟೆಲ್ ತಗ, ಇಬ್ರು ಪ್ರೆಸೆಂಟೇಶನ್ ರೆಡಿ ಮಾಡೋಣ, ಕೊಡೋಣ, ಅವನ ಅಜ್ಜಿ ಏನಾಗುತ್ತೆ ನೋಡಬಿಡೋಣ. ಸರಿ ಅಂತ ಹೋದ್ವಿ. ಯಾವ್ದೋ ಒಂದು ಹೋಟೆಲ್ ಫೋಟೋ ತಕೊಂಡ್ವಿ. ಏನ್ ರಿಸರ್ಚ್ ಏನ್ ಮಾಡ್ಲಿಲ್ಲ, ಅವ್ರನ್ನೇನ್ ಕೇಳಕ್ ಹೋಗ್ಲಿಲ್ಲ ನಾವು, ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಏನ್ ಮಾಡಿದ್ರಿ ಅಂತ. ನಾವು ಫೋಟೋ ತಕೊಂಡ್ವಿ, ಹೊರಗಡೆಯಿಂದ ಬಂದ್ವಿ. ಆ ಫೋಟೋನ ನಮ್ಮ ಪ್ರೆಸೆಂಟೇಶನ್ ಹೆಡರ್ಗೆ ಆಡ್ ಮಾಡಿದ್ವಿ. ನಾನು ನನ್ನ ತಲೆಯಲ್ಲೇ ಈ ರೀತಿ ಹೇಳೋಣ, ಆ ರೀತಿ ಹೇಳೋಣ, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ತಲೆಯಲ್ಲೇ ನಾನು ವಿಜುವಲೈಸ್ ಮಾಡ್ತಾ ಇದ್ದೆ. ನಾನು ವಿಜುವಲೈಸ್ ತುಂಬಾ ಇಂಪಾರ್ಟೆಂಟ್ ಅಂತ ಒಂದ್ಸಲ ನಾನು ಟ್ರಿಕ್ ಶೇರ್ ಮಾಡಿದ್ನಲ್ಲ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಿಜುವಲೈಸೇಷನ್. ಸೊ ನಾನು ಪ್ರಾಕ್ಟೀಸ್ ಮಾಡಲಿಲ್ಲ, ಏನು ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಲಿಲ್ಲ. ನಾನು ವಿಜುವಲೈಸ್ ಮಾಡಿದೆ, ಈ ರೀತಿ ಮಾಡಬೇಕು, ಚೂಡಿನೇ ಶಾಕ್ ಆಗೋ ರೀತಿ ಮಾಡಲೇಬೇಕು. ನಾನು ಅಲ್ಲಿಗೆ ಹೋದೆ. ಏನೂ ಗೊತ್ತಿಲ್ಲ ನನಗೆ, ಝೀರೋ ನಾಲೆಜ್, ಏನೂ ಗೊತ್ತಿಲ್ಲ ನನಗೆ. ಆ ಬಿಸ್ನೆಸ್ ಓನರ್ ಹೆಸರು ಗೊತ್ತಿಲ್ಲ ನನಗೆ. ಬಿಸ್ನೆಸ್ ಓನರ್ ಹೆಸರು ಕೇಳಿದ್ರು ನಾನು ಅಲ್ಲಿ ಹೇಳಕ್ಕೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲೇ ಸ್ಟ್ರಕ್ ಆಗ್ತಿದೆ ನಾನು. ಸರಿ, ಯಾರ್ಯಾರು ಬಂದರು ಕ್ಲಾಸಿಗೆ. ಅವತ್ತು ನಾನು ಚೆಚ್ಚಾಕೋಣ, ಇವತ್ತು ಬಿಡಲ್ಲ ನಾನು, ಚೆಚ್ಚಾಕ್ತೀನಿ ಅಂತ ಪ್ರಿಪೇರ್ ಏನಾಗಿಲ್ಲ. ನಾನು ಪ್ರಿಪ್ರೇಷನ್ ಮಾಡಿಲ್ಲ. ಈ ರೀತಿ ಮಾಡಬೇಕು, ಹಿಂಗ್ ಶಾಕ್ ಮಾಡಬೇಕು ಅಂತ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ. ಆದ್ರೆ ನಾನು ಪ್ರಿಪ್ರೇಷನ್ ಏನೂ ಮಾಡಿಲ್ಲ. ಯಾರ್ಯಾರು ಮಾಡಿಲ್ಲ, ಬನ್ನಿ ಈಗ ಮಾಡಿ, ಯಾರ್ಯಾರು ಮಾಡಿಲ್ಲ ಅಂತ. ನನ್ನ ಫ್ರೆಂಡ್ ಹೋದ ಫಸ್ಟ್, ಅವ್ನು ಮಾಡ್ದ. ಅವನಾದ್ಮೇಲೆ ನಾನು ಹೋಗ್ತೀನಿ ಅಂತ ಹೋದೆ. ನನಗೇನು ಗೊತ್ತಿಲ್ಲ. ನನಗೆ ಅದು ಇಂಗ್ಲೀಷಲ್ಲಿ ಪ್ರೆಸೆಂಟೇಷನ್ ಮಾಡ್ಬೇಕಿತ್ತು, ಏನು ಕನ್ನಡದಲ್ಲಾಗಿರೋ ಏನೋ ಹೇಳ್ಬಿಡ್ಬೋದಿತ್ತು. ಇಂಗ್ಲೀಷಲ್ಲಿ ಮಾಡಬೇಕು. ನನಗೆ ಇಂಗ್ಲೀಷ್ ಏನೂ ಗೊತ್ತಿರಲಿಲ್ಲ. ಈ ಒಂದು ಫಾರ್ಮ್ಯಾಟು ಅಥವಾ ಸ್ಟೋರಿ ಟೆಲ್ಲಿಂಗು ಏನೂ ಬರ್ತಿರ್ಲಿಲ್ಲ ನನಗೆ. ಆಗ ನಾನು ಏನು ಹೇಳೋದು, ಏನು ಮಾಡೋದು, ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ. ಬಟ್ ತಲೆಯಲ್ಲಿ ಏನಿತ್ತು, ಒಂದು ತಲೆಯಲ್ಲಿತ್ತು, ಈ ರೀತಿ ಅವಮಾನ ಮಾಡಿದ್ರಲ್ಲ ಇವ್ರು, ಗಾಬರಿ ಆಗಾಗ ನಾನು ಪ್ರೆಸೆಂಟೇಷನ್ ಕೊಡಲೇಬೇಕು ಅಂತೇಳಿ. ನಾನು ಏನು ಮಾಡಿದೆ, ಹೋದೆ. ಫಸ್ಟು ಸ್ಟಾರ್ಟ್ ಮಾಡಿದೆ. ಹೋಟೆಲ್ ನೇಮ್ ಇದು, ಹೋಟೆಲ್ ಈ ರೀತಿ ಸ್ಟಾರ್ಟ್ ಆಯಿತು, ಈ ಟೈಮಲ್ಲಿ ಸ್ಟಾರ್ಟ್ ಆಯಿತು. ಅದು ಆ ಐಡಿಯಾಸ್ಗಳು, ಆ ವರ್ಡ್ಸ್ಗಳು ಇಲ್ಲಿಂದ ಬಂದು ಅಂತ ನನಗೆ ಗೊತ್ತಿಲ್ಲ. ನಾನು ಮಾಡ್ತಾ ಇದ್ದೀನಿ, ಈ ಹೋಟೆಲ್ ಸ್ಟಾರ್ಟ್ ಆಗಿದ್ದು ಈ ರೀತಿ. ಈಗ ಇವ್ರ ಅಪ್ಪ ರನ್ ಮಾಡ್ತಿದ್ದಾರೆ, ಇವ್ರ ಮಗ ಬೇರೆ ಹೋಟೆಲಲ್ಲಿ ಕೆಲಸ ಮಾಡಿ ಅವರು ಅದರಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಈ ಹೋಟೆಲಿಗೆ ಬಂದು ಇದನ್ನ ಗ್ರೋ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಅದನ್ನು ಯೋಚನೆನೂ ಮಾಡಿರಲಿಲ್ಲ, ಈ ರೀತಿ ನಾನು ಮಾತಾಡ್ತೀನಿ ಅಂತೇಳಿ. ಮತ್ತೆ ಅದ್ರ ಬಗ್ಗೆ ನಾನು ಪ್ರಾಕ್ಟೀಸು ಮಾಡಿರಲಿಲ್ಲ. ಇನ್ಸ್ಟೆಂಟ್ ಆಗಿ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಆ ವರ್ಡ್ಸ್ಗಳು. ಮತ್ತೆ ಒಂದ್ ಕಡೆ ಫಂಬಲ್ ಆಗೋದೆ ನಾನು. ಆ ಥರ ಏನು ಕಾದೆ ಅಂದ್ರೆ, ನನ್ನ ಫ್ರೆಂಡ್ಸ್ ಎದುರುಗಡೆ ಕುತ್ಕೊಂಡು ನಗಾಡ್ತಾ ಇದ್ರು, ನನ್ನ ಮುಖ ನೋಡಿ ನಗಾಡ್ತಿದ್ರು. ಅದ್ರಲ್ಲಂತೂ ರಾಮೇಗೌಡ ಅಂತ ಒಬ್ಬ ಇದ್ದ, ಅವನಂತೂ ಫುಲ್ ನಗಾಡ್ತಿದ್ದ. ಅವ್ನು ಏನೋ ನನ್ನನ್ನು ನಗಾಡಿಸ್ಬೇಕು, ನನ್ನ ಪ್ರೆಸೆಂಟೇಷನ್ ಹಾಳು ಮಾಡಬೇಕು ಅಂತ ಮಾತಾಡ್ತಿದ್ನೋ ದೇವರೇ ಗೊತ್ತಿಲ್ಲ. ನಾನಾಗ ಅನ್ಕೊಂಡೆ, ಏನೇ ಆದ್ರೂ ತಲೆ ಮೇಲೆ ತಲೆ ಬಿದ್ರು ಇವರಿಬ್ರನ್ನಂತೂ ನಾನು ಇನ್ಮೇಲೆ ನೋಡಲ್ಲ. ಇನ್ನು ಏನೇ ಫೋಕಸ್ ಇದ್ರು ನಾನು ಇಲ್ಲಿ ನೋಡ್ತೀನಿ, HOD ಸರ್ ನೋಡ್ತೀನಿ, ಈ ಸ್ವಲ್ಪ ಹೊತ್ತು ಈ ಕಡೆ ನೋಡ್ತೀನಿ, ಸ್ವಲ್ಪ ಹೊತ್ತು ಸ್ಟ್ರೈಟ್ ನೋಡ್ತೀನಿ, ಸ್ವಲ್ಪ ಹೊತ್ತು ನನ್ನ ಫೋನ್ ನೋಡ್ಕೊಂಡು ನಾನು ಪ್ರೆಸೆಂಟೇಷನ್ ಹೇಳ್ತೀನಿ ಅನ್ನೋ ಥರ ನಾನು ಐಡಿಯಾ ತಲೆಯಲ್ಲಿ ಇಟ್ಕೊಂಡೆ. ಅಲ್ಲಿ ಫಂಬಲ್ ಆಗಿದ್ನಲ್ಲ, ಅಲ್ಲಿಂದ ಒಂದು 5 ಸೆಕೆಂಡ್ ಪಾಸ್ ತಗೊಂಡು ಕಂಟಿನ್ಯೂ ಮಾಡಿದೆ.
ಆ ಕಂಟಿನ್ಯೂ ಮಾಡಿದಾಗ ಎಲ್ಲೂ ನಾನು ಫಂಬಲ್ ಆಗಲಿಲ್ಲ. ಪಾಸ್ ತಗೊಂಡಾದ್ಮೇಲೆ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋದೆ. ನಾನು ಯಾವತ್ತೂ ಪ್ರೆಸೆಂಟೇಷನ್ ಕೊಟ್ಟಿರಲಿಲ್ಲ. ಅದೇ ಫಸ್ಟ್ ಪ್ರೆಸೆಂಟೇಷನ್ ನಂದು ಆ್ಯಕ್ಚುಲಿ ಕೊಟ್ಟಿದ್ದು ನಾನು. ಅದರಲ್ಲೇ ಈ ರೀತಿ ಇಂಪ್ಯಾಕ್ಟ್ ಮಾಡಿದ್ನಲ್ಲ. ಸೊ HOD ಸರ್ ಏನಂದ್ರು, ಬಂದ್ಬಿಟ್ಟು ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದೆ ಕಣ ಅಂತ ಅಂದರು. ಆ ಮಾತು ಇಡೀ ಕ್ಲಾಸಲ್ಲಿ ಯಾರಿಗೂ ಹೇಳಿರಲಿಲ್ಲ, ಒಬ್ರಿಗೂ ಹೇಳಿರಲಿಲ್ಲ, ನನಗೆ ಹೇಳಿದ್ರು. ಸೊ ಅದನ್ನು ಕೇಳಿ ನನಗೆ ಎಷ್ಟು ಸ್ಯಾಟಿಸ್ಫೈ ಆಯಿತು ಅಂತ ಅಂದರೆ, ನೆಕ್ಸ್ಟ್ ಅದು ಫೀಲ್ ಮಾಡಿದವ್ರಿಗೆ ಗೊತ್ತಾಗೋದು, ಅದು ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು. ಯಾಕಂತ ಅಂದರೆ ಯಾವತ್ತು ಪ್ರೆಸೆಂಟೇಷನ್ ಕೊಡ್ದಿದ್ದೋನು ಅಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟು HOD ಹತ್ರ ವೆರಿ ಗುಡ್ ಅಂತ ಅನ್ಸ್ಕೊಂಡಿದ್ದೀನಲ್ಲ, ನೆಕ್ಸ್ಟ್ ಅದೇನು ದೊಡ್ಡ ಅಚೀವ್ಮೆಂಟ್ ಏನಲ್ಲ. ಆದ್ರೂ ಏನು ಝೀರೋದಲ್ಲಿದ್ದವನು ವೆರಿ ಗುಡ್ ಅನ್ನೋ ಲೆವೆಲ್ಲಿಗೆ ಜಸ್ಟ್ ವಿತಿನ್ ಅ ಡೇಲ್ ನಾನು ಇಂಪ್ರೂವ್ ಆಗಿದ್ದೀನಲ್ಲ ಅಂತೇಳಿ ನನ್ನ ಮೇಲೆ ನನಗೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇದು ನಾನು ಈ ರೀತಿ ಮಾಡೋದಕ್ಕೆ ಏನು ಮೇಜರ್ ಪಾಯಿಂಟ್ ಅಂತ ಅಂದರೆ, ಆ ಟ್ರಿಗರ್ ಪಾಯಿಂಟ್ನ ಅವ್ರು ಪ್ರೆಸ್ ಮಾಡಿದ್ದು. ಸೊ ಅದು ಎಲ್ರಿಗೂ ಈಗೋ ಅನ್ನೋದಿರುತ್ತೆ. ಆ ಈಗೋ ಅನ್ನೋ ಟ್ರಿಗರ್ ಪಾಯಿಂಟ್ನ ಅವರು ಪ್ರೆಸ್ ಮಾಡಿದಾಗ ನನ್ನ ಪೊಟೆನ್ಷಿಯಲ್ ಆಚೆ ಬಂತು. ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅನ್ನಿಸ್ತು ಇವತ್ತಿನ ವಿಡಿಯೋಗೆ. ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ರೀಸೆಂಟಾಗಿ ಒಂದು ಸೀರೀಸ್ ತೊಗೊಂಡು ಬರೋಣ ಅಂತಿದ್ದೀನಿ ಸೈಕಾಲಜಿ ಮೇಲೆ. ಸೊ ಅದಕ್ಕೋಸ್ಕರ ಫಾಲೋ ಮಾಡಿ. ಮತ್ತು ಈಗೇನು ಡೈಲಿ ಪಬ್ಲಿಕಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ನಾನು, ಅದನ್ನು 30 ಡೇಸ್ ಆದಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ಲಾಂಗ್ ಫಾರ್ಮೇಟ್ ವಿಡಿಯೋನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಆ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸು, ಯಾರ್ಯಾರು ನನ್ನನ್ನು ಯಾವ ರೀತಿ ನೋಡಿ ನಗಾಡಿದ್ರು, ನನಗೆ ಯಾವ ರೀತಿ ಅನ್ನಿಸ್ತು ಫೀಲಿಂಗು, ನಾನು ಅದನ್ನು ಓವರ್ಕಮ್ ಯಾವ ರೀತಿ ಮಾಡಿದೆ, ಪಬ್ಲಿಕ್ ಸ್ಪೀಕಿಂಗ್ನ ನೀವು ಹೆಂಗೆ ಮಾಸ್ಟರ್ ಮಾಡ್ಬೋದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಹೇಳ್ತೀನಿ ಆ ವಿಡಿಯೋದಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಆ್ಯಂಡ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.